₹7 ಘೋಷಣೆ ಮಾಡಿದ ಮೇಲೆ ಈ ಸರ್ಕಾರ ರೈತರಿಗೆ ₹7 ಪ್ರೋತ್ಸಾಹ ಕೊಡೋದಿರಲಿ, ನಾವೇನು ಹಿಂದೆ ಕೊಡ್ತಿದ್ದೀವೋ ₹5 ಪರ್ ಲೀಟರ್ ಪ್ರೋತ್ಸಾಹ ಧನವನ್ನು ಕೂಡ ಇವತ್ತಿನವರೆಗೆ ಬಿಡುಗಡೆ ಮಾಡಿಲ್ಲ. ರೈತರ ಅಕೌಂಟ್ಗಳಿಗೆ ಸುಮಾರು ₹717 ಕೋಟಿ ಇವತ್ತು ಬಾಕಿ ಉಳಿಸ್ಕೊಂಡಿದ್ದಾರೆ. ಒಂದು ತಿಂಗಳ ಹಿಂದೆ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ವತಿಯಿಂದ ಇಡೀ ಕರ್ನಾಟಕಾದ್ಯಂತ ಹಾಲಿನ ಪ್ರೋತ್ಸಾಹ ಧನವನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವೇನು ಬೀದಿ ಹೋರಾಟವನ್ನು ಮಾಡಿದ್ವಿ. ಅದರ ನಂತರ ಒಂದು ತಿಂಗಳದ್ದು ಮಾತ್ರ ಬಿಡುಗಡೆ ಮಾಡಿದರೆ ಉಳಿದಿರ್ತಕ್ಕಂಥ ಬಾಕಿ ಹಣ ಹಾಗೆ ಉಳಿಸ್ಕೊಂಡಿರ್ತಕ್ಕಂಥ ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಡೀಸೆಲ್ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ವಿಶೇಷವಾಗಿ ಮಂಗಳೂರು ಭಾಗದಲ್ಲಿ, ಉಡುಪಿ ಮಂಗಳೂರು ಈ ಭಾಗದಲ್ಲಿ ಮೀನುಗಾರಿಕೆಯನ್ನು ಮಾಡತಕ್ಕಂಥವ್ರಿಗೂ ಕೂಡ ಏನು ಬೋಟ್ಗಳಿತ್ತು ಅದಕ್ಕೂ ಕೂಡ ಸಬ್ಸಿಡಿ ದರದಲ್ಲಿ ಡೀಸೆಲ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಜಾರಿಗೆ ತಂದಿತ್ತು. ಉಳಿದ ಕರ್ನಾಟಕದ ಉಳಿದ ಭಾಗದಲ್ಲಿ ರೈತರು ಏನೋ ಟ್ರ್ಯಾಕ್ಟರ್ಗಳನ್ನು ಯೂಸ್ ಮಾಡ್ತಾರೆ, ಯಂತ್ರಗಳ ಮುಖಾಂತರ ಹೊಲವನ್ನು ಉಳುಮೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ, ಅವ್ರಿಗೆ ಸಹಾಯ ಆಗಲಿ ಅಂತ ಹೇಳಿ ಡೀಸೆಲ್ಗೆ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿತ್ತು. ಅದನ್ನ ಈ ಸರ್ಕಾರ ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡಿರ್ತಕ್ಕಂಥ. ಜೊತೆಗೆ ಸನ್ಮಾನ್ಯ ಬೊಮ್ಮಾಯಿ ಮುಖ್ಯಮಂತ್ರಿ ಆದ ತಕ್ಷಣ ಕರ್ನಾಟಕದ ಪ್ರತಿಯೊಬ್ಬ ರೈತರ ಮಕ್ಕಳಿಗೆ, ಅದು ಯಾವುದೇ ಜಾತಿ ಧರ್ಮದವರಾಗಿರಲಿ, ಎಲ್ಲ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಸ್ಕಾಲರ್ಶಿಪ್ಸ್ ಅನ್ನು ಕೊಡ್ತಕ್ಕಂಥ ವಿದ್ಯಾನಿಧಿ ಯೋಜನೆಯನ್ನು ಜಾರಿಗೆ ತಂದರು. ಆದರೆ ಸಿದ್ದರಾಮಯ್ಯನವರು ಬಂದ ಮೇಲೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥ ಕೆಲಸ ಇವತ್ತು ಈ ಸರ್ಕಾರ ಮಾಡಿರ್ತಕ್ಕಂಥ. ಇವತ್ತು ಏನು ಸಿದ್ದರಾಮಯ್ಯನವರು ₹2,000 ಕೊಡ್ತಿದ್ದೀನಿ ಒಂದು ಕುಟುಂಬಕ್ಕಂತ ಹೇಳ್ತಾರೆ. ನಾನು ಇಲ್ಲಿವರೆಗೆ ಏನು ಹೇಳಿರ್ತಕ್ಕಂಥ ಯೋಜನೆಗಳು ನಮ್ದು ಹಿಂದೆ ಏನು ನಮ್ಮ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರದಿಂದ ತಂದಿದ್ವಿ ಅದೆಲ್ಲವನ್ನ ಒಟ್ಟು ಸೇರಿಸಿದ್ರೆ ಪ್ರತಿ ಕುಟುಂಬಕ್ಕೆ ಕನಿಷ್ಠ ಒಂದು ತಿಂಗಳಿಗೆ ಎವರೇಜ್ ನಾನು ಹೇಳ್ತಾ ಇರೋದು ₹4,000-5,000 ಅವರಿಗೆ ಪ್ರೋತ್ಸಾಹ ಧನ ಸಿಗ್ತಿತ್ತು. ಬೇರೆ ಬೇರೆ ಯೋಜನೆಗಳ ಮುಖಾಂತರ ರೈತ ಕುಟುಂಬಗಳಿಗೆ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಿತ್ತು. ಆದರೆ ಅದನ್ನು ಸಂಪೂರ್ಣ ನಿಲ್ಲಿಸಿ ಇವತ್ತು ₹2,000 ಕೊಟ್ಟಿದ್ದೇನೆ ಬಹಳ ದೊಡ್ಡ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಾನು 5 ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಹೇಳಿ ಎಲ್ಲ ಕಡೆ ಭಾಷಣ ಮಾಡ್ತಾ ತಿರುಗ್ತಾ ಇದ್ದಾರೆ. ಅವರು ಮೊದಲೇ ಹೇಳೋದು 10 kg ಅಕ್ಕಿ ಅಂತ. ಆದರೆ ವಾಸ್ತವ ತೆಗೆದು ನೋಡಿದ್ರೆ ವಾಸ್ತವದಲ್ಲಿ ಸಿದ್ದರಾಮಯ್ಯನವರು ಒಂದೇ 1 kg ಅಕ್ಕಿಯನ್ನ ರಾಜ್ಯದ ಖಾತೆಯಿಂದ ಕೊಟ್ಟಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರದ ಖಾತೆಯಿಂದ ಕೊಡ್ತಕ್ಕಂಥ ಏನು ಅಕ್ಕಿ ಇದೆ ಅದು ಮಾತ್ರ ಇವತ್ತು ಜನರಿಗೆ ಮುಡ್ತಾ ಇರತಕ್ಕಂಥದ್ದು. ಇವತ್ತೇನು ₹52,000 ಕೋಟಿ ಗ್ಯಾರಂಟಿಗೋಸ್ಕರ ನಾನು ಹಣ ಯೋಗ ಮಾಡಿದ್ದೀನಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಆ ₹52,000 ಕೋಟಿ ತೆರಿಗೆ ಹಣವನ್ನ ಶೇಖರಣೆ ಮಾಡಲಿಕ್ಕೆ ಕಾರಣ ಆಗಿದ್ದೇನು ಅಂದ್ರೆ ಅದು ನರೇಂದ್ರ ಮೋದಿಜಿಯವರ ಆರ್ಥಿಕ ನೀತಿ. 2013ರಲ್ಲಿ ಕರ್ನಾಟಕದ ಬಜೆಟ್ ಸುಮಾರು 1,16,000 ಕೋಟಿಯಿಂದ 1,20,000 ಕೋಟಿ ಇತ್ತು. 2013ರಲ್ಲಿ ಏನು ನಮ್ಮ ಸರ್ಕಾರ ಇಳಿಯುವಂಥ ಸಂದರ್ಭದಲ್ಲಿ 1,12,000 ಕೋಟಿಗೆ ನಾವು 16,000 ಕೋಟಿಗೆ ನಾವು ಬಜೆಟ್ ಮಂಡನೆ ಮಾಡಿದ್ವಿ. ಅದನ್ನು ರಿವೈಸ್ ಮಾಡಿ ಅವರು ಮತ್ತೆ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯನವರು
1,20,000 ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿದ್ರು. ಅದರಲ್ಲಿ 61,000 ಕೋಟಿ ಒಟ್ಟು ತೆರಿಗೆ ಹಣ ಸಂಗ್ರಹ ಇತ್ತು ಆ ಸಂದರ್ಭದಲ್ಲಿ. ಆದರೆ ಇವತ್ತು ಕರ್ನಾಟಕದ ಬಜೆಟ್ನ ಒಟ್ಟು ಗಾತ್ರ ಸುಮಾರು 2,71,000 ಕೋಟಿ. ಇದು ಕಾರಣ ಯಾರು? ಈ ಒಂದು ಆರ್ಥಿಕ ಪ್ರಗತಿಗೆ ಕಾರಣ ಆಗಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ಆರ್ಥಿಕ ನೀತಿ ಮತ್ತು ಕೇಂದ್ರ ಸರ್ಕಾರದ ಆರ್ಥಿಕ ಯೋಜನೆಗಳು. ಅದರಿಂದ ಹೆಚ್ಚುವರಿಯಾಗಿ ಏನು ಇವತ್ತು ತೆರಿಗೆ ಹಣ ಕರ್ನಾಟಕದಲ್ಲಿ ಕಲೆಕ್ಟ್ ಆಗ್ತದೆ, ಅದನ್ನ ಪುಕ್ಕಟೆಯಾಗಿ ಕೊಟ್ಟಿದ್ದೇ ದೊಡ್ಡ ಸಾಧನೆ ಅಂತ ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ವಾಸ್ತವವಾಗಿ ಜನರಿಗೆ, ರಾಜ್ಯ ಸರ್ಕಾರ ವಿಶೇಷವಾಗಿ ರೈತರಿಗೆ ಎಲ್ಲ ಹಂತಗಳಲ್ಲಿ ದ್ರೋಹ ಮಾಡತಕ್ಕಂಥ ಕೆಲಸವನ್ನ, ರೈತ ವಿರೋಧಿ ನಿಲುವನ್ನ ಪ್ರದರ್ಶನ ಮಾಡತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದೆ. ಅದನ್ನ ಪ್ರತಿಯೊಬ್ಬ ರೈತರ ಮನೆ ಮನೆಗೆ ಈ ವಿಷಯವನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಪಾಂಪ್ಲೆಟ್ ಮುಖಾಂತರ ಇರ್ಬೋದು ಅಥವಾ ಸಣ್ಣ ಮೀಟಿಂಗ್ಗಳನ್ನು ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬ ರೈತನಿಗೆ ಈ ವಿಷಯವನ್ನು ತಿಳಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಮ್ಮ ಮುಖಾಂತರ ಕೂಡ ವಿಶೇಷವಾಗಿ ಮಂಗಳೂರು ಏನು ಜಿಲ್ಲೆಯಲ್ಲಿ, ಮಂಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಪ್ರತಿಯೊಬ್ಬ ರೈತರಿಗೆ ಈ ವಿಷಯವನ್ನು ತಮ್ಮ ಮುಖಾಂತರ ಮುಟ್ಟಿಸಬೇಕು ಅನ್ನೋ ಉದ್ದೇಶದಿಂದ ಪತ್ರಿಕಾಗೋಷ್ಠಿಯನ್ನು ಕರೆದು ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ ಅಂತ ಹೇಳ್ತಾ ಇಲ್ಲಿಗೆ ನಾನು ಮಾತುಗಳನ್ನು ಮುಗಿಸ್ತೇನೆ. ತಾವೇನಾದರೂ ಕೇಳೋದಿದ್ರೆ ಕೇಳ್ಬೋದು. ಥ್ಯಾಂಕ್ ಯು. ಈಗಾಗಲೇ ಸುಮಾರು 1,800 ಚಿಲ್ಲರೆ ಬೂತ್ಗಳಿದೆ. ಅಲ್ಲ, ಅವ್ರು ನೀವು ರಾಜ್ಯದ ಕೇಳ್ತಾ ಇದ್ರೆ ಇಲ್ಲಿ ರಾಜ್ಯ ನಮಗೆ ಸುಮಾರು 28,000 ಚಿಲ್ಲರೆ ಹಳ್ಳಿಗಳು ಇರತಕ್ಕಂಥದ್ದು ಕರ್ನಾಟಕದಲ್ಲಿ. ಅದರಲ್ಲಿ ಸುಮಾರು ಈಗಾಗಲೇ ಅಂದ್ರೆ ಕಂದಾಯ ಗ್ರಾಮಗಳು, ಅದರಲ್ಲಿ ಸುಮಾರು 24,000ಕ್ಕಿಂತಲೂ ಹೆಚ್ಚು ಹಳ್ಳಿಗಳನ್ನು ನಾವು ಮುಗಿಸಿದ್ದೇವೆ. ಇನ್ನು ಬಾಕಿ ಉಳಿದಿರ್ತಕ್ಕಂಥ ಹಳ್ಳಿಗಳನ್ನ ಮುಂದಿನ ಏನು ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ಅದನ್ನ ನಿರಂತರವಾಗಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ನಾನು ಈ ವಿಷಯವನ್ನ ಈಗಾಗಲೇ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಏನು ಪ್ರೊಟೆಸ್ಟ್ ಇದೆ, ಅದು ರೈತರ ಪ್ರೊಟೆಸ್ಟ್ ಅಲ್ಲ. ಅಲ್ಲಿ ಪ್ರೊಟೆಸ್ಟ್ ಮಾಡತಕ್ಕಂಥವ್ರು ಯಾರು ಅಂದ್ರೆ ಅಲ್ಲಿರ್ತಕ್ಕಂಥ ಕಮಿಷನ್ ಏಜೆಂಟ್ಸ್ಗಳು. ವಿಶೇಷವಾಗಿ ತಮಗೆ ಗೊತ್ತಿರಲಿ, ಪಂಜಾಬ್ ಮತ್ತು ಹರಿಯಾಣದಲ್ಲಿ ಅತಿ ಹೆಚ್ಚು ಭತ್ತ ಮತ್ತು ಗೋಧಿ ಬೆಳೀತಕ್ಕಂಥ ಏರಿಯಾ. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದ್ಮೇಲೆ ಒನ್ ಪ್ರಾಡಕ್ಟ್ ಒನ್ ಡಿಸ್ಟಿಕ್ ಅನ್ನುವಂಥ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಬೆಮಂದಗಿರಿ. ಈ ಹಿಂದೆ ನಮ್ಗೆ ಅಕ್ಕಿ ಮತ್ತು ಏನು ನಮಗೆ ಗೋಧಿಯನ್ನ ಕೇವಲ ಒಂದು ಭಾಗದಲ್ಲಿ ಬೆಳೆದು ಉಳಿದ ಎಲ್ಲ ದೇಶದ ಎಲ್ಲ ಭಾಗಗಳಿಗೆ ಅದನ್ನು ಸಪ್ಲೈ ಮಾಡ್ತಿದ್ರು. ಆದ್ರೆ ಈಗೇನಾಗಿದೆ ಅಂದರೆ ಎಲ್ಲ ರಾಜ್ಯಗಳು ಇವತ್ತು ನಾವು ವಿಶೇಷವಾಗಿ ಭತ್ತ ಬೆಳೆಯೋದ್ರಲ್ಲಿ ನಾವು ಸೆಲ್ಫ್ ಸಫಿಷಿಯೆಂಟ್ ಇದೆ. ಉದಾಹರಣೆ ಕರ್ನಾಟಕದ ತಗೊಳ್ಳಿ ನೀವು, 58 ಲಕ್ಷ ಮೆಟ್ರಿಕ್ ಟನ್ ಭತ್ತ ಬೆಳೀತದೆ ಕರ್ನಾಟಕದಲ್ಲಿ. ನಾವು ಅದನ್ನು ಪ್ರೊಸೆಸ್ ಮಾಡಿ ಅಕ್ಕಿ ಮಾಡಿದರೆ ಸುಮಾರು 38 ಲಕ್ಷ ಮೆಟ್ರಿಕ್ ಟನ್ ನಮಗೆ ಅಕ್ಕಿ ಸಿಗ್ತದೆ. ನಮಗೆ ಬೇಕಾಗಿರೋ ಅಕ್ಕಿ ಎಷ್ಟು ಕರ್ನಾಟಕಕ್ಕೆ? ಸುಮಾರು 23ರಿಂದ 28 ಲಕ್ಷ. ಅಂದರೆ ಎವರೇಜ್ ಒಂದೊಂದ್ಸರಿ ಹೆಚ್ಚು ಕಡಿಮೆ ಆ ಒಂದು ಎವರೇಜಲ್ಲಿ ಲಾಸ್ಟ್ 10 ಇಯರ್ಸಲ್ಲಿ ನಮ್ಮ ಕನ್ಸ್ಯೂಮ್ಷನ್ ಅನ್ನು ನಮ್ಗೆ ಸಿಗ್ತದೆ. ಯಾಕಂದ್ರೆ ನಾನು ಫುಡ್ ಕಾರ್ಪೊರೇಷನ್ ಚೇರ್ಮನ್ ಆಗಿದೆ ಹಿಂದಿನ ಸರ್ಕಾರದಲ್ಲಿ. ಆ ಡಿಟೇಲ್ಸಲ್ಲಿ ನಾವು ನೋಡಿದಾಗ ಅದಕ್ಕೆ ಇವತ್ತೇನು ಒಂದು ಭಾಗದಲ್ಲಿ ಒಂದು ರಾಜ್ಯದಲ್ಲಿ ಅಷ್ಟೇ ಏನು ಭತ್ತ ಬೆಳೀತಕ್ಕಂಥದ್ದಿತ್ತು, ಅದನ್ನು ತೆಗೆದು ಆಯಾ ರಾಜ್ಯಗಳು ಆಹಾರ ಧಾನ್ಯಗಳನ್ನು ಬೆಳೆಯೋದ್ರಲ್ಲಿ ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು, ಏನು ಆತ್ಮನಿರ್ಭರ ಭಾರತದಡಿಯಲ್ಲಿ, ಮತ್ತು ವಿಶೇಷವಾಗಿ ಹವಾಮಾನಕ್ಕನುವಾಗಿ ಒಂದೊಂದು ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದರು. ಅದು ಇವತ್ತು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅಲ್ಲಿ ಒಂದು ದೊಡ್ಡದು ಕಮಿಷನ್ ಏಜೆಂಟ್ಸ್ಗಳದ್ದು ಒಂದು ಮಾಫಿಯಾನೇ ಇದೆ. ನಿಮ್ಮ ಗಮನದಾಗಿರಲಿ,
ಅಲ್ಲಿ ಸ್ಟ್ರೈಕಿಗೆ ಬರೋದಕ್ಕೋಸ್ಕರನೇ 1,000 ಹೊಸ ಟ್ರ್ಯಾಕ್ಟರ್ಗಳು ಖರೀದಿ ಮಾಡ್ತಾರೆ. ಇಮ್ಯಾಜಿನ್ ಮಾಡಿ, ನಮ್ಮ ರೈತರು ಮಾಡ್ಲಿಕ್ಕೆ ಸಾಧ್ಯನಾ? ಆಮೇಲೆ ಲ್ಯಾಂಬೋಗಿನಿ ಬೆಂಚ್ ಕಾರ್ಗಳಲ್ಲಿ ಅಲ್ಲಿ ಹೋರಾಟಕ್ಕೆ ಬರ್ತಾರೆ. ಬರೀ ಅಷ್ಟೇ ಅಲ್ಲ, ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ನಿಮ್ಗೆ ಗೊತ್ತಿದೆ. ಕೆಂಪು ಕೋಟೆಯಲ್ಲಿರ್ತಕ್ಕಂಥ ರಾಷ್ಟ್ರಧ್ವಜವನ್ನು ತೆಗೆದು ಅಲ್ಲಿ ಖಾಲಿಸ್ತಾನ ಧ್ವಜವನ್ನು ಹಾರಿಸ್ತಕ್ಕಂಥದ್ದು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ತೋರಿಸಿದ್ದೀವಿ. ಹೀಗಾಗಿ ಆ ಹೋರಾಟ ಏನಿದೆ ಅದು ನಿಜವಾದ ರೈತರ ಹೋರಾಟ ಅಲ್ಲ. ಆದರೂ ಕೂಡ ಕೇಂದ್ರ ಸರ್ಕಾರ ಬಹಳ ತಾಳ್ಮೆಯಿಂದ ಅವರ ಮಾತುಗಳನ್ನು ಕೇಳ್ತಕ್ಕಂಥ ಕೆಲಸ ಮಾಡಿದೆ. ಅವರ ಬಹುತೇಕ ಬೇಡಿಕೆಗಳನ್ನು ಸ್ವೀಕಾರ ಮಾಡಿ ಅದನ್ನು ಬರ್ತಕ್ಕಂಥ ದಿನಮಾನಗಳಲ್ಲಿ ಅದನ್ನು ಗಂಭೀರವಾಗಿ ಚರ್ಚೆ ಮಾಡಿ ರೈತರಿಗೆ ಅತ್ಯವಶ್ಯಕವಾಗಿರ್ತಕ್ಕಂಥದ್ದನ್ನು ನಾವು ಜಾರಿಗೆ ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದೆ. ಮಾಧ್ಯಮದಲ್ಲಿ ಬಂದಿದ್ದನ್ನು ನಾನು ಕೂಡ ನೋಡಿದ್ದೇನೆ. ಅದಾದ್ಮೇಲೆ ನೇರವಾಗಿ ನಮ್ಮ ಕೇಂದ್ರ ಸರ್ಕಾರ ಸಂಬಂಧಪಟ್ಟಂಥವ್ರ ಹತ್ರ ಕೂಡ ಮಾತನಾಡಿದೆ. ಅದು ವಿಶೇಷವಾಗಿ ಒಂದು ಸ್ಪೆಷಲ್ ಕ್ವಾಲಿಟಿಯ ಅಡಿಕೆಯನ್ನು ಸುಮಾರು ನನಗೆ ಅಂದಾಜು ಗೊತ್ತಿರುವಾಗ ಒಂದು 50,000 ಮೆಟ್ರಿಕ್ ಟನ್ದು ಒಂದು ಶಿಪ್ಮೆಂಟ್ಸನ್ನು ಅಮೇರಿಕನ್ ಕಂಪ್ನಿ ಥ್ರೂ ಶ್ರೀಲಂಕಾದಿಂದ ಶಿಪ್ಮೆಂಟ್ ಮಾಡಬೇಕು ಅನ್ನೋಂಥದ್ದು ಒಂದು ಅಗ್ರಿಮೆಂಟ್ ಆಗಿದೆ ಅನ್ನೋದನ್ನು ನಾನು ಮಾಧ್ಯಮದಲ್ಲಿ ಓದಿದ ಮೇಲೆ ಸಂಬಂಧಪಟ್ಟಂಥವ್ರದ್ದು ಕೂಡ ನಾನು ಕೇಂದ್ರದಲ್ಲಿ ಚರ್ಚೆ ಮಾಡಿದಾಗ ಆ ರೀತಿಯಾದಂಥ ಯಾವುದೇ ಶಿಪ್ಮೆಂಟ್ಸ್ಗಳು ಇವತ್ತಿಗೂ ಆಗಿಲ್ಲ. ಅಕಸ್ಮಾತ್ ಆ ಒಂದು ಸ್ಪೆಷಲ್ ಕ್ವಾಲಿಟಿಗೆ ಸಂಬಂಧಪಟ್ಟಂಥ ಕಾರ್ಗೋ ಶಿಪ್ಮೆಂಟ್ಸ್ ಬಂದರೂ ಕೂಡ ಅಡಿಕೆ ಮೇಲೆ ನಮ್ಮ ದೇಶದಲ್ಲಿ ಬೆಳೀತಕ್ಕಂಥ ಅಡಿಕೆಯ ರೇಟ್ ಮೇಲಾಗಲಿ ಇನ್ನೊಂದರ ಮೇಲಾಗಲಿ ಅದು ಯಾವುದೇ ರೀತಿಯಾದಂಥ ಪರಿಣಾಮ ಆಗೋದಿಲ್ಲ. ಅಲ್ಲಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ ದೇಶದಲ್ಲಿ ಯಾವುದೇ ಬೆಳೆ ಅದಕ್ಕೇನಂತೀವಿ ನೀವು ಪ್ರಾಡಕ್ಟ್ ಬಂದಾಗ ಸ್ವಲ್ಪ ಕಡಿಮೆ ಇರ್ತದೆ. ಯಾವುದೇ ಪ್ರಾಡಕ್ಟ್ ನೋಡಿ ಮಾರ್ಕೆಟಿಗೆ ಬಂದಾಗ ರೇಟ್ ಸ್ವಲ್ಪ ಕಡಿಮೆ ಆಗುತ್ತೆ, ಅದು ಪೂರ್ತಿ ಬಿದ್ದೋಗಿಲ್ಲ ರೇಟು. ಆದರೆ ಕೆಲವೊಂದು ಮಾತ್ರ ನಾವು ಅಸೆನ್ಷಿಯಲ್ ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡೋದನ್ನು ಕಂಟ್ರೋಲ್ ಮಾಡಿದಾಗ ಬೆಲೆ ಏರಿಕೆಯನ್ನು ನಾವು ಕಡಿಮೆ ಮಾಡೋದಕ್ಕೆ ಅಸೆನ್ಷಿಯಲ್ ಪ್ರಾಡಕ್ಟ್ಸ್ ನಾನು ಹೇಳ್ತೇವೆ, ಅವು ಕೆಲವು ವ್ಯತ್ಯಾಸಗಳಾಗಿವೆ. ನಮ್ಮ ಕಡೆ ಉದಾಹರಣೆಗೆ ಮೆಣಸಿನಕಾಯಿ ಇರ್ಬೋದು, ನಮ್ಮಲ್ಲಿ ಸ್ವಲ್ಪ ರೇಟು ಕಡಿಮೆ ಆಗಿದೆ, ಮತ್ತೆ ಸ್ಟೆಬಿಲೈಸ್ ಆಗ್ತಾಯಿದೆ. ಮತ್ತು ಅಡಿಕೆಗೆ ಸಂಬಂಧಪಟ್ಟಂತೆ ಆ ರೀತಿಯಾದಂಥ ವ್ಯತ್ಯಾಸಗಳೇನಾಗಿಲ್ಲ.